ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ಬ್ಲೋಯಿಂಗ್ ಇನ್ ದ ವಿಂಡ್ ಬೈ ಬಾಬ್ ಡೈಲನ್ ಈ ಒಂದು ಕವಿತೆ ಅಥವಾ ಹಾಡಿನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತಾನೆ. ನಂತರ ಕೊನೆಯಲ್ಲಿ ಈ ಒಂದು ಕವಿತೆಯ ಒಂದು ಫುಲ್ ಸಮರಿ PDF ನೀವು ಡೌನ್ಲೋಡ್ ಮಾಡಿಕೊಳ್ಬಹುದಾಗಿರುತ್ತೆ. ಇಲ್ಲಿ ಬಾಬ್ ಡೈಲನ್ರವರು ಈ ಒಂದು ಸಾಂಗನ್ನು ಬರೆದಿರ್ತಾರೆ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ಹೌ ಮೆನಿ ರೋಡ್ಸ್ ಮಸ್ಟ್ ಎ ಮ್ಯಾನ್ ವಾಕ್ ಡೌನ್ ಬಿಫೋರ್ ಯು ಕಾಲ್ ಹಿಮ್ ಎ ಮ್ಯಾನ್. ಅಂದರೆ ಈ ಸಾಲುಗಳ ಅರ್ಥ, ಒಬ್ಬ ಮನುಷ್ಯ ಎಷ್ಟು ರಸ್ತೆಗಳಲ್ಲಿ ನಡೆಯಬೇಕು, ಮನುಷ್ಯನ ಜೀವನದಲ್ಲಿ ಎಷ್ಟು ಅನುಭವಗಳನ್ನು ಪಡಿಬೇಕು ಅಥವಾ ಎಷ್ಟು ಕಷ್ಟಗಳನ್ನು ಎದುರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಬಿಫೋರ್ ಯು ಕಾಲ್ ಹಿಮ್ ಎ ಮ್ಯಾನ್, ಅವನನ್ನು ನೀವು ಮನುಷ್ಯ ಅಂತ ಕರೆಯಬೇಕು ಅಂದರೆ ಮನುಷ್ಯ ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕು, ಅವನು ಎಷ್ಟು ಒಂದು ರೋಡ್ಗಳಲ್ಲಿ ನಡಿಬೇಕು, ಅವನ ಜೀವನದಲ್ಲಿ ಎಷ್ಟು ಅನುಭವಗಳನ್ನು ಪಡೆದರೆ ಅವನನ್ನು ನೀವು ಮನುಷ್ಯ ಅಂತ ಕರೀತೀರಾ. ಒಬ್ಬ ವ್ಯಕ್ತಿ ಪರಿಪೂರ್ಣರಾಗಿ ಮನುಷ್ಯನಾಗಲು ಅಥವಾ ಸಮಾಜದಲ್ಲಿ ಗೌರವವನ್ನು ಪಡೆಯೋದಕ್ಕೆ ಅದು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಥವಾ ಎಷ್ಟು ತ್ಯಾಗ ಮಾಡಬೇಕು ಅಂತಕ್ಕಂತಹ ಪ್ರಶ್ನೆ ಆಗುತ್ತೆ. ಎಸ್, ಆ್ಯಂಡ್ ಹೌ ಮೆನಿ ಸೀಸ್ ಮಸ್ಟ್ ಎ ವೈಟ್ ಡವ್ ಸೇಲ್ ಬಿಫೋರ್ ಶಿ ಸ್ಲೀಪ್ಸ್ ಇನ್ ದ ಸ್ಯಾಂಡ್. ನೋಡಿ, ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌದು, ಒಂದು ಬಿಳಿ ಪಾರಿವಾಳ ಎಷ್ಟು ಸಮುದ್ರಗಳನ್ನು ದಾಟಬೇಕು, ಅಂದರೆ ಶಾಂತಿ ಮತ್ತು ಸ್ವಾತಂತ್ರ್ಯವನ್ನು ಬಿಳಿ ಪಾರಿವಾಳ ಸಂಕೇತ ನೀಡುತ್ತೆ. ಅದನ್ನು ಪಡೆಯಲು ಎಷ್ಟು ಹೋರಾಟಗಳು ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ. ಆ್ಯಂಡ್ ಬಿಫೋರ್ ಶಿ ಸ್ಲೀಪ್ಸ್ ಇನ್ ದ ಸ್ಯಾಂಡ್, ಅದು ಮರಳಿನಲ್ಲಿ ಮಲಗುವ ಮೊದಲು, ಅಂದರೆ ಶಾಂತಿ ನೆಲೆಸುವ ಮೊದಲು ಅಥವಾ ಸುರಕ್ಷಿತ ಸ್ಥಳವನ್ನು ಕಂಡುಕೊಳ್ಳುವ ಮೊದಲು ನಾವು ಎಷ್ಟು ದೂರ ಪ್ರಯಾಣಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಎಸ್, ಆ್ಯಂಡ್ ಹೌ ಮೆನಿ ಟೈಮ್ಸ್ ಮಸ್ಟ್ ದ ಕ್ಯಾನನ್ ಬಾಲ್ಸ್ ಫ್ಲೈ ಬಿಫೋರ್ ದೇ ಆರ್ ಫಾರ್ ಎವರ್ ಬ್ಯಾಂಡ್. ಅಂದರೆ ಎಷ್ಟು ಬಾರಿ ಫಿರಂಗಿ ಗುಂಡುಗಳನ್ನು ಹಾರಿಸಬೇಕು, ಯುದ್ಧಗಳು ಹಿಂಸಾಚಾರಗಳು ಎಷ್ಟು ಬಾರಿ ಒಂದು ಸಂಭವಿಸಬೇಕು, ಮಾನವ ಕುಲವು ಯುದ್ಧದ ಭೀಕರತೆಯನ್ನು ಅರಿತು ಅದನ್ನು ಶಾಂತಿ ಹಾಗೆ ನಿಲ್ಲಿಸಲು ಎಷ್ಟು ಹಾನಿಯಾಗಬೇಕು ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಮೈ ಫ್ರೆಂಡ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್. ದ ಆನ್ಸರ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್ ಅಂದರೆ ಉತ್ತರ, ನನ್ನ ಸ್ನೇಹಿತ, ಮೈ ಡಿಯರ್ ಫ್ರೆಂಡ್, ಈ ಉತ್ತರ ಗಾಳಿಯಲ್ಲಿ ತೇಲಿ ಬರ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸ್ಪಷ್ಟವಾಗಿದೆ, ಆದರೆ ಜನರು ಅವುಗಳನ್ನು ನೋಡಲು ಕೇಳಲು ನಿರಾಕರಿಸ್ತಾ ಇದ್ದಾರೆ. ಉತ್ತರವು ಎಲ್ಲೆಡೆ ಇದೆ, ಆದರೆ ಜನರು ಅದನ್ನು ಗ್ರಹಿಸ್ತಾ ಇಲ್ಲ. ಉತ್ತರವು ಗಾಳಿಯಲ್ಲಿ ತೇಲಿ ಬರ್ತಾ ಇದೆ, ಉತ್ತರವು ಸುಲಭವಾಗಿ ಲಭ್ಯ ಇದೆ, ಆದರೆ ಜನರು ಅದನ್ನು ನಿರ್ಲಕ್ಷಿಸ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಮೊದಲನೇ ಸ್ಟ್ಯಾನ್ಸಾ. ಇನ್ನು ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಹೇಳ್ತಾರೆ, ಹೌ ಮೆನಿ ಇಯರ್ಸ್ ಕ್ಯಾನ್ ಎ ಮೌಂಟೈನ್ ಎಕ್ಸಿಸ್ಟ್ ಬಿಫೋರ್ ಇಟ್ಸ್ ವಾಶ್ ಇಟ್ ಟು ದ ಸೀ. ಒಂದು ಪರ್ವತವು ಎಷ್ಟು ವರ್ಷಗಳ ಕಾಲ ಅಸ್ತಿತ್ವದಲ್ಲಿರುತ್ತೆ. ಅಂದರೆ ಇಲ್ಲಿ ಪರ್ವತ ಸ್ಥಿರತೆಯನ್ನು ಸೂಚಿಸೋದ್ರಿಂದ ಅದು ದೀರ್ಘಾಯುಷ್ಯದ ಸಂಕೇತ ಆಗಿದೆ. ಅಂದರೆ ನ್ಯಾಯ ಮತ್ತು ದಬ್ಬಾಳಿಕೆಯು ಎಷ್ಟು ಕಾಲ ಉಳಿಯುತ್ತೆ. ಮತ್ತು ಬಿಫೋರ್ ಇಟ್ಸ್ ವಾಶ್ ಇಟ್ ಟು ದ ಸೀ ಅಂದರೆ ಬದಲಾವಣೆ ಅಥವಾ ನಾಶ ಸಂಭವಿಸುವ ಮೊದಲು ಒಂದು ವ್ಯವಸ್ಥೆ ಅಥವಾ ನಂಬಿಕೆ ಎಷ್ಟು ಕಾಲ ಉಳಿಯುತ್ತೆ ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಆ್ಯಂಡ್ ಹೌ ಮೆನಿ ಇಯರ್ಸ್ ಕ್ಯಾನ್ ಸಮ್ ಪೀಪಲ್ ಎಕ್ಸಿಸ್ಟ್. ಹೌದು, ಕೆಲವು ಜನರು ಎಷ್ಟು ವರ್ಷಗಳ ಕಾಲ ಇರಬಹುದು, ಜನರು ಅನ್ಯಾಯ ದಬ್ಬಾಳಿಕೆಗೆ ಒಳಗಾಗಿ ಎಷ್ಟು ಕಾಲ ಬದುಕಬಹುದು. ಬಿಫೋರ್ ದೇ ಆರ್ ಅಲೌಡ್ ಟು ಬಿ ಫ್ರೀ, ಅವರಿಗೆ ಸ್ವಾತಂತ್ರ್ಯ ಸಿಗುವ ಮೊದಲು, ಸ್ವತಂತ್ರಕ್ಕಾಗಿ ಜನರು ಎಷ್ಟು ವರ್ಷ ಕಾಯಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್, ಆ್ಯಂಡ್ ಹೌ ಮೆನಿ ಟೈಮ್ಸ್ ಕ್ಯಾನ್ ಎ ಮ್ಯಾನ್ ಟರ್ನ್ ಹಿಸ್ ಹೆಡ್ ಪ್ರಿಟೆಂಡಿಂಗ್ ಹಿ ಜಸ್ಟ್ ಡಸಂಟ್ ಸಿ. ಒಬ್ಬ ಮನುಷ್ಯ ಎಷ್ಟು ಬಾರಿ ತನ್ನ ತಲೆಯನ್ನು ತಿರುಗಿಸಬಹುದು, ಅಂದರೆ ಜನರು ತಮ್ಮ ಸುತ್ತಮುತ್ತಲು ನಡೆಯುವ ಅನ್ಯಾಯ ಕಷ್ಟಗಳನ್ನು ಎಷ್ಟು ಬಾರಿ ನೋಡಿ ನಿರ್ಲಕ್ಷಿಸಿ ನೋಡದೇ ಇರೋ ಥರ ಹೋಗಬಹುದು. ಪ್ರಿಟೆಂಡಿಂಗ್ ಹಿ ಜಸ್ಟ್ ಡಸಂಟ್ ಸಿ, ತಾನು ಏನು ನೋಡಿಲ್ಲ ಅಂತ ನಟಿಸುತ್ತಾ ಆತ ಎಷ್ಟು ವರ್ಷ ಎಷ್ಟು ದಿನಗಳ ಕಾಲ ಇರಬಹುದು. ಜನರು ಸತ್ಯವನ್ನು ಒಪ್ಪಿಕೊಳ್ಳದೆ ಅಥವಾ ಆ ಸಮಸ್ಯೆಯನ್ನು ಮುಖಾಮುಖಿಯಾಗಿ ಫೇಸ್ ಮಾಡದೆ ಎಷ್ಟು ಕಾಲ ಇರಲು ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ದ ಆನ್ಸರ್ ಮೈ ಫ್ರೆಂಡ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್. ದ ಆನ್ಸರ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್. ನನ್ನ ಸ್ನೇಹಿತ, ಉತ್ತರ ಗಾಳಿಯಲ್ಲಿದೆ, ಉತ್ತರ ಸ್ಪಷ್ಟವಾಗಿದೆ, ಜನರು ಅದನ್ನು ಗುರುತಿಸ್ತಾ ಇಲ್ಲ. ಆ ಸತ್ಯ ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ, ಆ ಉತ್ತರ ಎಲ್ಲ ಕಡೆ ಇದೆ, ಜನರು ಕುರುಡಾಗಿದ್ದಾರೆ, ಯಾರು ಅದನ್ನು ನೋಡ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ನು ಮುಂದಿನ ಪ್ಯಾರಾದಲ್ಲಿ ಬಂದಾಗ, ಹೌ ಮೆನಿ ಟೈಮ್ಸ್ ಮಸ್ಟ್ ಎ ಮ್ಯಾನ್ ಲುಕ್ ಅಪ್ ಬಿಫೋರ್ ಈ ಕ್ಯಾನ್ ಸಿ ದ ಸ್ಕೈ. ಮನುಷ್ಯ ಎಷ್ಟು ಬಾರಿ ಮೇಲಕ್ಕೆ ನೋಡಬೇಕು, ಬಿಫೋರ್ ಈ ಕ್ಯಾನ್ ಸಿ ದ ಸ್ಕೈ ಅಂದರೆ ಆಕಾಶವನ್ನು ನೋಡೋ ಮೊದಲು ಅಂತ. ಅಂದರೆ ಇಲ್ಲಿ ಜನರು ಸತ್ಯವನ್ನು ನೋಡಲು ಮತ್ತು ಜ್ಞಾನವನ್ನು ಪಡೆಯಲು ಎಷ್ಟು ಬಾರಿ ಪ್ರಯತ್ನ ಮಾಡಬೇಕು ಅಂತ ಅರ್ಥ. ಸ್ಪಷ್ಟತೆ ಮತ್ತು ಅರಿವನ್ನು ಪಡೆಯಲು ಜನರು ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಎಸ್, ಆ್ಯಂಡ್ ಹೌ ಮೆನಿ ಇಯರ್ಸ್ ಮಸ್ಟ್ ಒನ್ ಮ್ಯಾನ್ ಹ್ಯಾವ್ ಬಿಫೋರ್ ಈ ಕ್ಯಾನ್ ಹಿಯರ್
ಪೀಪಲ್ ಕ್ರೈ. ಒಬ್ಬ ಮನುಷ್ಯನಿಗೆ ಎಷ್ಟು ಕಿವಿಗಳಿರಬೇಕು ಅಂದರೆ ಜನರು ಇತರರ ನೋವನ್ನು ಮತ್ತು ಅವರ ದುಃಖವನ್ನು ಕೇಳಲು ಎಷ್ಟು ಬಾರಿ ಪ್ರಯತ್ನಿಸಬೇಕು, ಮತ್ತು ಜನರು ಅಳುವುದನ್ನು ಕೇಳೋದು ಎಷ್ಟು ಬಾರಿ ಅಂತ. ಅಂದರೆ ಇಲ್ಲಿ ಜನರು ಸಹಾನುಭೂತಿ ಅಥವಾ ಸಂವೇದನೆಯನ್ನು ಬೆಳೆಸಿಕೊಳ್ಳಲು ಎಷ್ಟು ಸಮಯ ಕಾಲ ತಗೊಳ್ಳುತ್ತೆ. ಬಿಫೋರ್ ಹಿ ಕ್ಯಾನ್ ಹಿಯರ್ ಪೀಪಲ್ ಕ್ರೈ, ಜನರು ಅಳೋದನ್ನು ಅವರ ದುಃಖಗಳನ್ನು ಕೇಳಿಸ್ಕೊಳ್ಳೋಕ್ಕೆ ಇನ್ನೂ ಎಷ್ಟು ವರ್ಷಗಳ ಕಾಲ ತಗೊಳ್ಳುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಸ್ ಆ್ಯಂಡ್ ಹೌ ಮೆನಿ ಡೆತ್ಸ್ ವಿಲ್ ಟೇಕ್ ಟಿಲ್ ಹಿ ನೋಸ್ ದಟ್ ಟು ಮೆನಿ ಪೀಪಲ್ ಹ್ಯಾವ್ ಡೈಡ್. ಇನ್ನು ಎಷ್ಟು ಸಾವುಗಳು ಸಂಭವಿಸಬೇಕು, ಜನರು ಯುದ್ಧದ ಪರಿಣಾಮಗಳು ಮತ್ತು ಮಾನವ ಜೀವನದ ಮೌಲ್ಯವನ್ನು ಅರ್ಥಕೊಳ್ಳಲು ಇನ್ನೂ ಎಷ್ಟು ನಷ್ಟ ಆಗಬೇಕು, ಇನ್ನೂ ಎಷ್ಟು ಜನರು ಸಾಯಬೇಕು. ದಟ್ ಟು ಮೆನಿ ಪೀಪಲ್ ಹ್ಯಾವ್ ಡೈಡ್, ತುಂಬ ಜನರು ಮೃತಪಟ್ಟಿದ್ದಾರೆ. ಜನರು ಹಿಂಸಾಚಾರ, ದುರಂತ ಅಂತಕ್ಕಂಥ ಒಂದು ನಿಜವಾದಂತಹ ಪ್ರಮಾಣವನ್ನು ಅರ್ಥಕೊಳ್ತಾರೆ. ಇಲ್ಲಿ ತುಂಬ ಜನರು ಆಲ್ರೆಡಿ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ದ ಆನ್ಸರ್ ಮೈ ಫ್ರೆಂಡ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್. ದ ಆನ್ಸರ್ ಈಸ್ ಬ್ಲೋಯಿಂಗ್ ಇನ್ ದ ವಿಂಡ್. ನನ್ನ ಸ್ನೇಹಿತ, ಗಾಳಿಯಲ್ಲಿ ಉತ್ತರ ತೇಲಿ ಬರ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಾರ್ವಕಾಲಿಕವಾಗಿ ಸ್ಪಷ್ಟವಾಗಿದೆ, ಆದರೆ ಮನುಷ್ಯನು ಅವುಗಳನ್ನು ನಿರ್ಲಕ್ಷಿಸ್ತಾ ಇದ್ದಾನೆ. ಉತ್ತರವು ಎಲ್ಲ ಕಡೆ ಇದೆ, ಆದರೆ ಜನರು ಅದನ್ನು ನೋಡಲು, ಕೇಳಲು, ಅರ್ಥ ಮಾಡಿಕೊಳ್ಳಲು ನಿರಾಕರಣೆ ಮಾಡ್ತಾ ಇದ್ದಾರೆ. ಉತ್ತರವು ಗಾಳಿಯಲ್ಲಿ ತೇಲಿ ಬರ್ತಾ ಇದೆ. ಸತ್ಯವು ನಮ್ಮ ಸುತ್ತಲೂ ಇದೆ. ನಮಗೆ ಬೇಕಾಗಿರುವುದು ಅದನ್ನು ಅರಿಯುವ ಒಂದು ಇಚ್ಛೆಯಷ್ಟೇ. ಅದನ್ನು ನಾವು ಅರ್ಥ ಮಾಡುವಾಗ ಸತ್ಯವನ್ನು ಗ್ರಹಿಸುವಂತಹ ಇಚ್ಛೆ ನಮಗೆ ಇರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಸಾಲುಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸಾಂಗ್ ಬ್ಲೋಯಿಂಗ್ ಇನ್ ದ ವಿಂಡ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.